ಕಟಕ ರಾಶಿಯಲ್ಲಿ ಗುರು ಶುಕ್ರನ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ. ಈ ಯೋಗ ಕೆಲವು ರಾಶಿಯವರಿಗೆ ಸಂಪತ್ತು ಸೌಕರ್ಯಗಳನ್ನು ತರುತ್ತೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. 2026ನೇ ವರ್ಷ ಗುರು ಮತ್ತು ಶುಕ್ರ ತಮ್ಮ ಸ್ಥಾನಗಳನ್ನು ಬದಲಾಯಿಸಲಿದ್ದಾರೆ. ಈ ಎರಡು ಶುಭ ಗ್ರಹಗಳು ಒಂದೇ ರಾಶಿಯನ್ನು ಪ್ರವೇಶ ಮಾಡಲಿವೆ. ಎರಡು ಗ್ರಹಗಳು ವಿಭಿನ್ನ ದಿನಗಳಲ್ಲಿ ಮತ್ತು ವಿಭಿನ್ನ ಸಮಯಗಳಲ್ಲಿ ಕಟಕ ರಾಶಿಗೆ ಪ್ರವೇಶಿಸ್ತವೆ. ಈ ಎರಡೂ ರಾಶಿಗಳು ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಸಾಗೋದ್ರಿಂದ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತೆ. ಜೂನ್ 2ನೇ ತಾರೀಕು 2026ರಂದು ಕಟಕ ರಾಶಿಗೆ ಗುರು ಗ್ರಹ ಪ್ರವೇಶ ಮಾಡಲಿದೆ. ಹಾಗೆ ಜೂನ್ 8ರಂದು 2026ರಂದು ಶುಕ್ರ ಕೂಡ ಕಟಕ ರಾಶಿಯಲ್ಲಿ ಸಾಗ್ತಾನೆ. ಈ ಎರಡೂ ಶುಭ ಗ್ರಹಗಳ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತೆ. ಗಜಲಕ್ಷ್ಮಿ ರಾಜಯೋಗ ಕೆಲವು ರಾಶಿಗಳಿಗೆ ಆರ್ಥಿಕ ಪ್ರಗತಿಯನ್ನು ತರುತ್ತೆ, ಅಲ್ಲದೆ ಜೀವನದಲ್ಲಿ ಬಯಸಿದಂತೆ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ವೃಷಭ ರಾಶಿ. ಗುರು ಮತ್ತು ಶುಕ್ರ ಗ್ರಹದ ಸಂಯೋಜನೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತೆ. ಅನಿರೀಕ್ಷಿತ ಮೂಲಗಳಿಂದ ಆದಾಯ ಹರಿದು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಅವಧಿಯಲ್ಲಿ ಉದ್ಯಮಿಗಳಿಗೆ ಭಾರಿ ಧನಾಗಮನವಾಗತ್ತೆ, ಅಂದರೆ ಹಣದ ಹರಿವು ಹೆಚ್ಚಾಗಿ ಆಗತ್ತೆ. ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಬಯಸುವಂಥವರಿಗೆ ಹೊಸ ಅವಕಾಶಗಳು ಉದ್ಭವಿಸ್ತವೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯ ಇದು. ಮತ್ತು ಬಯಸಿದಂಥ ಕೋರ್ಸ್ ಮಾಡೋದಕ್ಕೆ ಹಾಗೂ ವಿದೇಶದಲ್ಲಿ ಅಭ್ಯಾಸ ಮಾಡೋದಕ್ಕೆ ಇಚ್ಛಿಸುವವರಿಗೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಕೂಡ ಒದಗಿ ಬರುತ್ತವೆ. ಅಲ್ಲದೆ ಕೆಲಸದಲ್ಲಿರುವಂಥವರಿಗೆ ತಮ್ಮ ಸಹೋದ್ಯೋಗಿಗಳಿಂದ ವೃಷಭ ರಾಶಿಯವರಿಗೆ ತಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಪ್ರೀತಿ ಮಾಡುವಂತಹ ಈ ರಾಶಿಯ ಏಕಾಂಗಿಯವರು, ಅಂದರೆ ಅವಿವಾಹಿತರಿದ್ದರೆ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಪ್ರಯತ್ನಗಳಲ್ಲಿ ಯಶಸ್ವಿಯಾಗ್ತಾರೆ. ಇನ್ನು ಮಿಥುನ ರಾಶಿ. ಗುರು ಮತ್ತು ಶುಕ್ರ ಕಟಕ ರಾಶಿಗೆ ಪ್ರವೇಶ ಮಾಡೋದರಿಂದ 2026ರಲ್ಲಿ ಗಜಲಕ್ಷ್ಮಿ ರಾಜಯೋಗ ಏನು ರೂಪುಗೊಳ್ಳುತ್ತೆ, ಇದು ಮಿಥುನ ರಾಶಿಯವರಿಗೆ ಅದೃಷ್ಟದ ಅವಧಿಯನ್ನು ಪ್ರಾರಂಭ ಮಾಡುತ್ತೆ. ಸಮಾಜದಲ್ಲಿ ಖ್ಯಾತಿ ಮತ್ತು ಗೌರವ ದ್ವಿಗುಣವಾಗುತ್ತೆ. ಈ ಯೋಗದಿಂದ ಮಿಥುನ ರಾಶಿಯ ಜನರು ಕೆಲಸದಲ್ಲಿ ಪ್ರಗತಿ, ಕೆಲಸ ಮಾಡೋ ಜಾಗದಲ್ಲಿ ಬಡ್ತಿ ಸಿಗುವಂಥದ್ದು, ಅಧಿಕ ಸಂಬಳ ಪಡೆಯುವಂತಹ ಲಕ್ಷಣಗಳು ಕೂಡ ಇವೆ. ಅಲ್ಲದೆ ಜೀವನದಲ್ಲಿನ ಅನೇಕ ಆರ್ಥಿಕ ಸಮಸ್ಯೆಗಳು ಬಗೆಹರಿತವೆ. ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಅಲ್ಲದೆ ವಿವಾಹಿತರು ಇದ್ದರೆ ದಾಂಪತ್ಯ ಜೀವನ ಬಹಳ ಸಂತೋಷದಿಂದ ಕೂಡಿರುತ್ತೆ. ಹಾಗೆ ಈ ಸಮಯದಲ್ಲಿ ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಸಾಧನೆಗಳನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ವಿವಾಹಿತರಿದ್ದರೆ ಜೀವನದಲ್ಲಿ ಹೆಚ್ಚಿನ ಸಂತೋಷ ಕೂಡ ನಿಮಗೆ ಸಿಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಗುರು ಶುಕ್ರ ಸಂಯೋಗ ಅನಿರೀಕ್ಷಿತ ಲಾಭವನ್ನು ತಂದುಕೊಡೋದಲ್ಲದೆ ಆರ್ಥಿಕ ಜೀವನ ಬಹಳ ನೆಮ್ಮದಿಯಿಂದ ಕೂಡಿರುತ್ತೆ. ನಿಮಗೆ ಹಣದ ಹರಿವು ಬಹಳ ಚೆನ್ನಾಗಿರುತ್ತೆ. ಮತ್ತು ಈ ಸಮಯದಲ್ಲಿ ಗುರುವಿನ ವಿಶೇಷ ಅನುಗ್ರಹದಿಂದಾಗಿ ಸಂಪತ್ತು, ಸಮೃದ್ಧಿ, ವೃತ್ತಿ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಪ್ರಗತಿ ಕಾಣ್ತೀರಿ. ಅಲ್ಲದೆ ಶ್ರೀಮಂತರಾಗುವಂತಹ ಯೋಗ ಕೂಡ ಸಿಂಹರಾಶಿಯವರಿಗಿದೆ. ಸ್ವಂತ ಹುದ್ದೆ ಹಾಗೆ ವ್ಯವಹಾರ ಮಾಡುವಂಥವರಿಗೆ ಲಾಭದಾಯಕ ಸಮಯ ಇದು. ಹೂಡಿಕೆ ಹಾಗೂ ಅಥವಾ ಎಲ್ಲಾದರೂ ಲಕ್ಕಿ ಡಿಪ್ ಥರದ ಯಾವುದಾದ್ರೂ ಒಂದು ಯೋಜನೆಯಿಂದ ನಿಮಗೆ ಹಠಾತ್ ಲಾಭ ಆಗುವಂಥದ್ದು, ಹಠಾತ್ ಹಣದ ಹರಿವು ಹೆಚ್ಚಾಗುವಂಥದ್ದು, ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ಇರುವಂಥದ್ದಾಗತ್ತೆ. ಇನ್ನು ತುಲಾರಾಶಿಯವರಿಗೆ ಗುರು ಶುಕ್ರ ಸಂಯೋಗದಿಂದಾಗಿ ಉದ್ಯೋಗವನ್ನು ಹುಡುಕ್ತಾ ಇರುವಂಥವರಿಗೆ ಉತ್ತಮ ಉದ್ಯೋಗ ಅವಕಾಶ ಸಿಗುತ್ತೆ. ಈಗಾಗಲೇ ಕೆಲಸ ಮಾಡ್ತಾ ಇರೋರಿಗೆ ತಮ್ಮ ಕೆಲಸದಲ್ಲಿ ಅನೇಕ ಪ್ರಗತಿಯನ್ನು ನಿರೀಕ್ಷೆ ಮಾಡಬಹುದು. ನಗದು ಹರಿವು ಹೆಚ್ಚಾಗುತ್ತೆ. ವಿವಾಹಿತ ದಂಪತಿಗಳಿಗೆ ಸಂತೋಷದ ಸುದ್ದಿ ಇರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತವೆ. ಏಕಾಂಗಿಯಾಗಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇನ್ನು ಪ್ರೇಮಿಗಳು ಪ್ರೀತಿಯ ವಿಚಾರದಲ್ಲಿ ಮನೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಸುವರ್ಣ ಸಮಯ ಇದು. ನವವಿವಾಹಿತರಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಕೂಡ ಬರುತ್ತೆ. ಸ್ನೇಹಿತರ ಸಹಕಾರದಿಂದ ಸ್ವಂತ ಹುದ್ದೆ ಶುರು ಮಾಡ್ತೀರಿ. ಇನ್ನು ಮಕರ ರಾಶಿ. ಗಜಲಕ್ಷ್ಮಿ ರಾಜಯೋಗದಿಂದ ಕುಂಭರಾಶಿಯವರಿಗೆ ಸಂತೋಷದ ಜೀವನ ಸೃಷ್ಟಿಯಾಗುತ್ತೆ. ಹಿಂದಿನ ಸಾಲದ ಹೊರೆಗಳಿದ್ದರೆ ದೂರವಾಗ್ತವೆ. ಶಾಂತಿಯುತ ಜೀವನ ಮೇಲುಗೈ ಸಾಧಿಸುತ್ತೆ. ಮನೆಯಲ್ಲಿ ಅನೇಕ ಸಂತೋಷದ ಸಂಗತಿಗಳು ನಡೀತವೆ. ವ್ಯವಹಾರದಲ್ಲಿರುವಂಥವರು ಹೊಸ ಒಪ್ಪಂದಗಳಿಂದ ಹೆಚ್ಚಿನ ಲಾಭವನ್ನು ಪಡಿತೀರಿ. ಉದ್ಯೋಗದಲ್ಲಿರುವವರು ಬಡ್ತಿ ಮತ್ತು ಸಂಬಳದ ಹೆಚ್ಚಳದಂಥ ಪ್ರಯೋಜನಗಳನ್ನು ಕಾಣ್ತೀರಿ. ಈ ಪ್ರಯೋಜನಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತವೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.